ಪಾದಾವಟಿ ಕುಂಕುಮಾರ್ಚನೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದ ಉದ್ಭವ ಆಗಿರೋದು ನಮಸ್ಕಾರವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದ ಸ್ವಯಂ ಪಾದ ನಮಸ್ಕಾರವಾಗಿ ಫೋನ್ ಬಂದ್ ಮಾಡಿ ಸರ್, ಫೋನ್ ಅಲೋ ಇಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಯರ ಸೇವಕ ಮನೋಜ್ ಮಾಡುವ ನಮಸ್ಕಾರ. ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಬಿಚ್ಚಾಲೆ, ಅಪ್ಪಣ್ಣಾಚಾರ್ಯರ ಮನೆ, ಅಭಯಾಂಜನೇಯ ಸ್ವಾಮಿ ಈ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಈಗ ನಾನು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿನ ಏನೇನು ವಿಶೇಷತೆ ಅಂತ ಹೇಳ್ತೀನಿ. ಇದೇ ಕಾಣಿಸ್ತಾ ಇದೆಯಲ್ಲ, ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವೀಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ, ಮಂತ್ರಾಲಯದಲ್ಲಿ. దివంగ బృందావనమైనారు రాఘవేంద్ర స్వాముల వారు. రాఘవేంద్ర స్వామి సమకాలీన ಪಾದಾವಟಿ ನಮಸ್ಕಾರವಾಗಿ ಪಾದಾವಟಿ ಕುಂಕುಮಾರ್ಚನೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದ ಉದ್ಭವ ಆಗಿರೋದು ನಮಸ್ಕಾರವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದ ಸ್ವಯಂ ಪಾದ ನಮಸ್ಕಾರವಾಗಿ ప్రతిష్టాపన చేశారు. స్వాముల వారు ಎಲ್ಲರೂ ಪಾದಾವಟಿ ನಮಸ್ಕಾರವಾಗಿ ಪಾದಾವಟಿ ಕುಂಕುಮಾರ್ಚನೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದ ಉದ್ಭವ ಆಗಿರೋದು ಆಂಜನೇಯ ನರಸಿಂಹ ಗರುಡ ಹೈಗಿರೋ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದ ರಾಘವೇಂದ್ರ ಸ್ವಾಮಿಗೆ ದಾರಿ ತೋರಿಸಿದ ಆಗ ಉದ್ಭವ ಆಗಿರೋದು ಪಾದಾವಟಿ ಕುಂಕುಮಾರ್ಚನೆಗೆ. ಪಂಚಮುಖಿ ಆಂಜನೇಯ ಸ್ವಾಮಿಯ ಉದ್ಭವವಾಗಿರೋದು ಪಾದ ಇದು. ನಾವಿದನ್ನ ದರ್ಶನ ಮಾಡಿಕೊಂಡು ಕುಂಕುಮ ಹಚ್ಕೊಂಡು ನಾವಿವಾಗ ರಾಯರು ತಪಸ್ ಮಾಡಿದ್ದ 13 ವರ್ಷ ಕಾಲ ಕೂತ್ಕೊಂಡು ತಪಸ್ ಮಾಡಿರೋ ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಮೂಲ ಅರ್ಚಕರು ಪೂಜಿಸಿದರೆ ಗರ್ಭಗುಡಿಯ ಮಾತ್ರವೇ ದೊರಕಬಡನು. ರಾಯಚೂರು ಜಿಲ್ಲೆಯ ಗಾಣದಾಳ ಊರಲ್ಲಿ ರಾಯರು 13 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಪಂಚಮುಖಿಯ ರೂಪದಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ರಾಯರಿಗೆ ದರ್ಶನ ನೀಡುತ್ತಾರೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಪಂಚಮುಖಿ ಅಂತ ಹೆಸರು ಬಂದಿದೆ. ಈ ಜಾಗದ ವಿಶೇಷ ಏನಂದರೆ, ಆಂಜನೇಯ ಸ್ವಾಮಿ ಮೂರ್ತಿ ಈ ಬಂಡೆ ಮೇಲೆ ಸ್ವಯಂ ಉದ್ಭವವಾಗಿದೆ. ಪಂಚಮುಖಿ ಆಂಜನೇಯ ಅಂದರೆ 5 ಮುಖಗಳು. ಮೊದಲನೇ ಮುಖ ಆಂಜನೇಯ, ಎರಡನೇ ಮುಖ ನರಸಿಂಹ, ಮೂರನೇದು ಗರುಡ, ನಾಲ್ಕನೇದು ವರಹ, ಐದನೇದು ಹಯಗ್ರೀವ. ಮತ್ತು ಈ 5 ಮುಖಗಳು ಶಕ್ತಿ, ಧೈರ್ಯ, ರಕ್ಷಣೆ, ಶತ್ರುಭಯನಾಶ, ಸ್ಥಿರತೆ, ಭೂರಕ್ಷಣೆ, ಜ್ಞಾನ ಮತ್ತು ವಿದ್ಯಾ ಸಂಕೇತ ಅಂತ ಹೇಳ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ಇದೆ. ಇಲ್ಲಿ ಬಂಡೆ ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಇಲ್ಲೇ ರಾಯರು 13 ವರ್ಷಗಳ ತಪಸ್ಸು ಮಾಡಿರೋದು. ಇಲ್ಲಿ ಫೋಟೋ ವಿಡಿಯೋ ಏನೂ ಮಾಡೋ ಆಗಿರಲಿಲ್ಲ, ಮಾಡ್ತಾ ಇದ್ನಲ್ಲ ಅದಕ್ಕೆ ಅವರು ಹೇಳ್ತಾಯಿದ್ರು ಕೆಳಗಡೆ ಇದೆ, ಅಲ್ಲಿ ಹೋಗಿ ಫೋಟೋ ತೊಗೊಳ್ಳಿ, ಇದು ಗರ್ಭಗುಡಿ ಅಂತ. ಇಲ್ಲಿ ನೋಡಿ, ಪಂಚಮುಖಿ ಆಂಜನೇಯ ಸ್ವಾಮಿ ಸ್ವಯಂ ಉದ್ಭವ ಆಗಿರೋ ಶಿಲೆ ಇದು. ಇಲ್ಲೇ ರಾಯರು 13 ವರ್ಷಗಳ ಕಾಲ ತಪಸ್ಸು ಮಾಡಿರೋದು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಕ್ಕೆ ಹೊರಟ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರಸಾದ ಕೌಂಟ್ರು. ಇಲ್ಲೇ ಪ್ರಸಾದ ಎಲ್ಲ ತೊಗೋಬೋದು. ಪಂಚಮುಖಿ ಆಂಜನೇಯ ಪ್ರಸಾದ ಇಲ್ಲೇ ಸಿಗುತ್ತೆ. ಯಾರೆಲ್ಲ ಹೋಗ್ತೀರಾ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ, ಪಂಚಮುಖಿ ಆಂಜನೇಯ ಸ್ವಾಮಿಯ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನಾವೀಗ ನ್ಯಾಚುರಲ್ ಆಗಿ ಬಂಡೆಗಳನ್ನ ನೋಡೋಕೆ ಹೋಗ್ತಾಯಿದ್ವಿ. ಅಕ್ಕಪಕ್ಕದಲ್ಲಿ ಫುಲ್ ಬಂಡೆಗಳೇ ಇರೋದು. ನ್ಯಾಚುರಲ್ ಆಗಿ ಪುಷ್ಪಕ ವಿಮಾನ, ಹಾಸಿಗೆ ದಿಂಬು ಈ ಥರ ಎಲ್ಲ ಉದ್ಭವ ಆಗಿದೆ. ಇದೆಲ್ಲ ನ್ಯಾಚುರಲ್ಲು, ಯಾರೂ ಸಹ ಇಟ್ಟಿರೋದಲ್ಲ ಇದು. ನೋಡಿ ಇವಾಗ ತೋರಿಸ್ತೀನಿ. ಇವಾಗ ಇದು ಕಾಣಿಸ್ತಾ ಇದೆಯಲ್ಲ, ಇದು ಪುಷ್ಪಕ ವಿಮಾನ. ಇದು ಯಾರು ಏನು ಕೆತ್ತಿರೋದಲ್ಲ, ಇದು ನ್ಯಾಚುರಲ್ ಆಗಿರೋದು. ಇದು ಮುಂದೆ ಇದು ಕಾಣಿಸ್ತಾ ಇದೆಯಲ್ಲ, ಇದು ಹಾಸಿಗೆ ದಿಂಬು ಅಂತ.
ಇದು ಸೇಮ್ ಕೆಳಗಡೆ ಇರೋದು ಹಾಸಿಗೆ, ಮೇಲ್ಗಡೆ ಇರೋದು ದಿಂಬು. ಅದೇ ರೀತಿ ಕಾಣಿಸುತ್ತೆ. ನೋಡಿ, ಬೇಕಂದರೆ ನಾನು ಸೈಡು ವಿಷನಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಇದೆಲ್ಲ ನ್ಯಾಚುರಲ್ ಆಗಿರೋದು. ನೋಡಿ, ಇದು ಹಾಸಿಗೆ ದಿಂಬು. ಇಲ್ಲಿ ತುಂಬ ಕೋತಿಗಳಿದ್ದಾವೆ, ತುಂಬ ತೀಟ್ಲೆ ಮಾಡ್ತಾ ಇದ್ವು. ಇಲ್ಲಿ ನೋಡಿ, ಅಲ್ಲಿ ಅವರು ಊಟದ್ದು ಬಾಕ್ಸ್ ಇಟ್ಟಿದ್ದಾರೆ, ಅದನ್ನು ಓಪನ್ ಮಾಡೋಕ್ಕೆ ಹೋಗ್ತಿದ್ವು. ಅಲ್ಲಿ ಅವ್ರು ಬಂದರು ಅಂತ ಹೇಳಿ ಅವರು ಅವು ಹೋದ್ವು. ನಾವೀಗ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದರಕ್ಷೆ ನೋಡೋಕೆ ಹೋಗೋಣ ಇವಾಗ. ಇಲ್ಲಿ ನೋಡಿ, ಇಲ್ಲಿ पंचमुखी महायंत्र पंचमुखी आंजनेय स्वामी की महालक्ष्मी की पूर्ण दक्षिण मर्चु ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಪಂಚಮುಖಿ ಆಂಜನೇಯನ ಪಾದರಕ್ಷೆಗಳು. ಇಲ್ಲಿ 5 ವರ್ಷಕ್ಕೊಮ್ಮೆ ಪಾದಗಳು ಸವಿಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪಾದ ಕಾಣಿಸ್ತಿದೆಯಲ್ಲ, ಇದು 5 ವರ್ಷಕ್ಕೊಂದು ಸಲ ಸವಿಯುತ್ತೆ ಅಂತ ಹೇಳ್ತಾರೆ. ನಾವು ದರ್ಶನ ಮಾಡಿಕೊಂಡು ಆಂಜನೇಯ ಸ್ವಾಮಿ ಅನುಗ್ರಹ ಪಡ್ಕೊಂಡು ನಾವು ಇವಾಗ ವಾಪಸ್ ಹೊರಡಬೇಕು ಇವಾಗ. ಯಾಕೆಂದರೆ ನಾನು ಇವಾಗ ಮತ್ತೆ ರಾಯರ ಸೇವೆ ಮಾಡೋದಕ್ಕೆ ಹೋಗಬೇಕು. ಸೊ ಹಂಗಾಗಿ ಈ ಮಧ್ಯ ಮಠ ಕ್ಲೋಸ್ ಆದ ಸಮಯದಲ್ಲಿ ನಾವು ಸುತ್ತಮುತ್ತ ಇರೋ ಪ್ಲೇಸ್ಗೆ ಬಂದಿದ್ವಿ. ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಮಂತ್ರಾಲಯಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ನಾವೆಲ್ಲ ದರ್ಶನ ಮಾಡಿಕೊಂಡು ಈಗ ಮಂತ್ರಾಲಯ ಕಡೆ ಹೋಗ್ತಾಯಿದ್ವಿ. ಆನ್ ದಿ ವೇ ಆಗಲೇ ಹೋಗ್ಬೇಕಾದ್ರೆ ತೋರಿಸಿದ್ವಲ್ಲ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಶ್ರೀ ಅಭಯಾಂಜನೇಯ ಸ್ವಾಮಿ. ಇದೇನೇ ಶ್ರೀ ಅಭಯಾಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ. ಇದು 33 ಅಡಿ ಎತ್ತರ ಇರೋದಿದು. ಇದೇ ಇವಾಗ ಕಾಣಿಸ್ತಿದೆಯಲ್ಲ, ಇದು ಗೋಶಾಲೆ. ಇದೆಲ್ಲ ನಾವು ನೋಡಿಕೊಂಡು ಇವಾಗ ನಾವು ಮಠದ ಕಡೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ನಾನು ಮಂತ್ರಾಲಯ ಟ್ರಾವೆಲ್ ವ್ಲಾಗ್ ಮತ್ತು ಸುತ್ತಮುತ್ತ ಇರುವ ಸ್ಥಳಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿದ ಹೋಗಿ ನೋಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.